ತನ್ನ ಪ್ರೀತಿ ವಿಷಯದಲ್ಲಿ ಮಾತ್ರ ಬಿಟ್ರೆ ಬೇರೆ ಯಾವ ತಪ್ಪುಗಳನ್ನು ಮಾಡಿಲ್ಲ. ಅವನು ಪ್ರೀತಿಸಿರೋ ಹುಡುಗಿನ, ಎಲ್ಲ ಅರ್ಹತೆಗಳು ಇರುವಂತ ಹುಡುಗಿನ ನಮ್ ಸೀನು ಕೊಟ್ಟು ಮದ್ವೆ ಮಾಡಿಸೋಣ ರೀ. ಸೀನುನ ಆದ್ಯನ ನಿಮ್ಮ ಮಕ್ಕಳು ಅಂತ ನೋಡ್ಕೊಂಡಿದ್ದೀರಾ. ಅವರಿಬ್ರು ಜವಾಬ್ದಾರಿನ ನೀವು ತಗೊಂಡಿದ್ದೀರಾ ಅಂದ್ರೆ ಅವ್ರ ಭವಿಷ್ಯ ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ಕೂಡ ನೀವೇ ರೀ. ಅವ್ರು ಕೇಳ್ಕೋಬೇಕು ಅಂದಿದ್ದನ್ನ ನಾನು ಕೇಳಿದೆ ಅಷ್ಟೇ. ಅವ್ರಿಗೆ ಮದುವೆ ಮಾಡಿಸ್ತೀರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು. ಭಾವನವ್ರೆ, ತಂಗಮ್ಮ ಹೇಳೋದ್ನೆಲ್ಲ ಈಗ ಹೇಳಿದಾಳೆ. ಇವರಿಬ್ಬರ ಮನಸ್ಸು ಕೂಡ ನಿಮ್ಗೆ ಗೊತ್ತಿರೋದಕ್ಕೆ ನೀವು ಕೂಡ ಒಂದು ಮಾತು ಹೇಳಿ ಭಾವನವ್ರೆ. ಇಬ್ರು ಸಂತೋಷವಾಗಿರ್ತಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕಣ್ಣ. ದಯವಿಟ್ಟು ಒಪ್ಕೊಳ್ಳಿ ಮಾವ. ನಾನೇನು ಕೇಳದೆ ನನಗೆಲ್ಲ ಕೊಟ್ಟಿದ್ದೀರಾ. ಅದೇ ಕೇಳಿದ್ರೆ ಖಂಡಿತ ಆದ್ಯನ್ ಕೊಡ್ತೀರಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನ್ನ ಒಪ್ಪಿಗೆ ಇದೆ ಸೀನು. ಆದ್ರೆ ಪದ್ಮ ನಿರ್ಧಾರ ಏನು ಅಂತ ತಿಳ್ಕೋಬೇಕಲ್ವಾ? ಅತ್ತೆ ಒಪ್ಕೊಂಡಿದ್ದಾರೆ ಅಂತ ಆಗ್ಲೇ ಮಾವನು ಹೇಳಿದ್ರಲ್ಲ ಅಪ್ಪ. ಒಪ್ಕೊಂಡಿದ್ದಾಳೆ. ರಾಜಾರಾಮ್ ಅವರೇ ನಮಸ್ಕಾರ. ನಮಸ್ಕಾರ. ವಿನಾಯಕ ಚೌತಿ ಉತ್ಸವಗಳು ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಹತ್ರ ಒಂದು ಮಾತು ಹೇಳಿ ಚಂದಾ ವಸೂಲಿ ಮಾಡೋ ಕಾರ್ಯಕ್ರಮನ ನಿಮ್ಮ ಮನೆಯಿಂದನೇ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಅದಕ್ಕೆ ನಿಮ್ಮ ಅನುಮತಿ ಬೇಕು ರಾಜಾರಾಮ್ ಅವರೇ. ಒಳ್ಳೇದು ವೀರಣ್ಣ ಅವರೇ. ಪ್ರತಿ ವರ್ಷ ತುಂಬಾ ವೈಭವದಿಂದ ನಡೀತಾ ಇರುವಂತ ಹಬ್ಬ ಈ ವರ್ಷ ಕೂಡ ಅಷ್ಟೇ ವೈಭವದಿಂದ ನಡೀಬೇಕು. ವಿನಾಯಕನ ಆಶೀರ್ವಾದ ನಮ್ಮ ಊರಿನ ಮೇಲಿರಬೇಕು. ಜಾನಕಿ, ಸರಿ ರೀ. ನಿಮ್ಮಂಥವರ ಸಹಾಯ ಇದ್ರೆ ಸಾಕು. ನೀವು ಊಹೆ ಮಾಡೋದಕ್ಕಿಂತ ವೈಭವದಿಂದ ಏರ್ಪಾಟ್ ಮಾಡ್ತೀವಿ. ಒಳ್ಳೇದು. ತಗೊಳ್ಳಿ ಅಂದ್ರೆ ಜಾನ್ಕಮ್ನವ್ರ ಕೈಯಿಂದ ಚಂದಾ ತಗೊಂಡ್ವಿ ಅಂದರೆ ಶುಭ ಕಾರ್ಯ ಇನ್ನಷ್ಟು ಅದ್ಭುತವಾಗಿ ನಡೆಯುತ್ತೆ. ಬರ್ತೀವಿ ರಾಜಾರಾಮ್ ಅವರೇ. ಬರ್ತೀರಮ್ಮ. ಏನ್ ಮಾವ ಇಲ್ಲಿಗೆ ಬಂದಿದ್ಯಾ? ನಿನಗ್ ಹೆಂಡತಿ ಆಗೋಳ್ನ ಬಿಟ್ಟು 5 ನಿಮಿಷನೂ ಇರಕ್ಕಾಗ್ತಿಲ್ವಾ? ಆದ್ಯ ಜೊತೆಲಿದ್ರೆ ನನಗಿನ್ನೇನು ಬೇಕಾಗಿಲ್ಲ ರಾಜಲಕ್ಷ್ಮಿ. ಈಗ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಓಹೋ, ಮಾತಾಡು ಮಾವ. ಅದು ರಾಜಲಕ್ಷ್ಮಿ, ಸ್ವಲ್ಪ ಪ್ರೈವಸಿ ಬೇಕಾಗಿತ್ತು ನಮಗೆ. ಓಹೋ, ಪ್ರೈವಸಿ ಅಂತ. ಏಯ್, ನೀನ್ ಕ್ಲಾಸ್ಗೆ ಹೋಗು. ರಾಜಲಕ್ಷ್ಮಿ, ಹಾ, ಅದು ಪ್ರೈವಸಿ ಅಂದ್ರೆ ನೀನು ಕೂಡ ಕ್ಲಾಸ್ಗೆ ಹೋಗು ಅಂತಾನೆ ಅರ್ಥ. ಏನ್ ಮಾವ,
ನಿನ್ನೆ ಮೊನ್ನೆ ಪ್ರೀತಿ ಮಾಡಿ ನಿನ್ನತ್ತೆ ಮಗಳನ್ನ ನನ್ನನ್ನೇ ದೂರ ಇಡ್ಬೇಕು ಅಂತ ನೋಡ್ತೀಯಾ? ನಿನ್ ಕಾಲೇಜಿಗೆ ಬಂದಿದ್ದು ಆದ್ಯನ್ ಮೀಟ್ ಮಾಡಿದ್ದು ನಾನ್ ಮನೇಲಿ ಹೇಳ್ಬಿಡ್ತೀನಿ. ಅಯ್ಯಯ್ಯೋ ರಾಜಿ, ನಿನ್ನ ಮುದ್ದು ಕಂದಮ್ಮ ನನ್ ಮಾತು ಕೇಳ್ತೀಯ? ಹೇಳ್ ರಾಜಿ, ಯಾವ ಬಿಸ್ಕೆಟ್ ತಂದ್ಕೊಡ್ಲಿ ನಿನ್ಗೆ? ಮಾವ, ನನ್ನ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನೋಡ್ ರಾಜಿ, ನನ್ ದೃಷ್ಟಿಲಿ ನೀನ್ ಯಾವಾಗ್ಲೂ ಚಿಕ್ಕ ಹುಡುಗಿನೇ. ಪ್ಲೀಸ್ ಪ್ಲೀಸ್ ನಮ್ಮಿಬ್ಬರನ್ನು ಬಿಟ್ಬಿಡು, ನಾವು ಹೊರಗಡೆ ಹೋಗಿ ಮಾತಾಡ್ಕೋತೀವಿ. ಇಲ್ಲ ಮಾವ, ನೀನ್ ನನಗೆ ಇನ್ಸಲ್ಟ್ ಮಾಡ್ದೆ, ನಾನು ಒಪ್ಕೊಳ್ಳಲ್ಲ. ಆದ್ಯ ಹೇಳಿದ್ರೆ ಹೋಗ್ತೀನಿ. ಹೇಳು ಆದ್ಯ. ಆದ್ಯ, ಹೇಳಿ ನೀನೆ. ಆದ್ಯ, ಹೇಳ್ತೀಯೋ ಹೇಳಲ್ವೋ? ನಾನ್ ಹೇಳಲ್ಲ. ಹಾ, ಅಮ್ಮ, ನಿಮ್ಮ ಅಕ್ಕ ತಂಗಿಯರಿಗೆ ಇಬ್ರಿಗೂ ದೊಡ್ಡ ನಮಸ್ಕಾರ. ನನ್ನ ಗೋಳಾಡ್ಸ್ಬೇಡಿ ರಾಜಿ. ನನ್ ಪ್ರೀತಿಗೆ ಏನಾದ್ರೂ ಅಡ್ಡ ಬಂದ್ರೆ ನಾಳೆ ನಾನ್ ನಿನ್ ಮಾವ ಸಾಕು ಸಾಕು. ನಿನಗ್ ಹೆಂಡತಿ ಆಗೋಳ್ನ, ನನ್ನ ಆದ್ಯನ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗು.